ನಮಸ್ತೆ. ನಾನು ನಿಮ್ಮ ಇಡಿಯಟ್. ಇವತ್ತು ನಾನು ನಿಮ್ಗೆ ಸಜೆಸ್ಟ್ ಮಾಡುವಂಥ ಪುಸ್ತಕ ಪುಚ್ಚೆ ಅಂತ. ಪ್ರಸಿದ್ಧ ಲೇಖಕರು ಹಾಗೂ ಸಂಭಾಷಣೆಕಾರರು ಆದಂಥ ಜೋಗಿ ಅವರು ಬರೆದಂಥ ಪುಚ್ಚೆ ಅನ್ನೋ ಕಾದಂಬರಿನ ಇವತ್ತು ನಿಮ್ಮ ಮುಂದೆ ತರ್ತಿದ್ದೀನಿ. ಪುಚ್ಚೆ ಅಂದರೆ ಏನು? ಪುಚ್ಚೆ ಅಂತಂದರೆ ತುಳುವಿನಲ್ಲಿ ಬೆಕ್ಕು ಅಂತ ಅರ್ಥ. ಈ ಕಥೆಯ ಕ್ಯಾರೆಕ್ಟರು ಸಹ ಅದೇ ರೀತಿ ಟ್ರಾವೆಲ್ ಆಗೋದ್ರಿಂದ ಇದಕ್ಕೆ ಸೂಕ್ತ ಅಂತ ಅನಿಸಿ ಲೇಖಕರೇ ಈ ಕಾದಂಬರಿಗೆ ಪುಚ್ಚೆ ಅಂತ ಹೆಸರಿಟ್ಟಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಈ ಕಾದಂಬರಿ ಒಂಥರಕ್ಕೆ ಒಂದು ವಿಚಿತ್ರ ಥ್ರಿಲ್ಲಿಂಗ್ ಕಥೆ ಅಂತಲೇ ಹೇಳ್ಬೋದು. ಈ ಕಥೆಯ ನಾಯಕ ಪುರುಷೋತ್ತಮ್ ಕುಮುದ ಅನ್ನೋ ಹುಡುಗಿನ ಲವ್ ಮಾಡಿರ್ತಾನೆ. ಅವಳು ಯಾವುದೋ ಸಮ್ ರೀಸನ್ಗೆ ಬಿಟ್ಟೋಗಿರ್ತಾಳೆ. ಅಲ್ಲಿಂದ ಇವನು ದೇವದಾಸ್ತರಕ್ಕೆ ಜೀವನಗಳನ್ನ ನಡೆಸ್ತಿರ್ತಾನೆ. ಬರ್ತಾ ಬರ್ತಾ ಅವನ ಜೀವನ ಅವನಿಗೆ ಬೋರ್ ಅನಿಸಿ, ನಾನು ಯಾಕೆ ಊರು ಹಿಂಗೆ ಬದುಕ್ತಿದ್ದೀನಿ, ನನ್ನ ಲೈಫ್ ಇದಲ್ವಲ್ಲ, ನಾನು ಯಾಕೆ ಸುಮ್ಮನೆ ಜೀವನ ಹಿಂಗೆ ಹಾಳು ಮಾಡ್ಕೋತಿದ್ದೀನಿ ಅಂತ ಅವನಿಗೆ ಅವರೇ ಬೈಕೊಂಡು ಮನವರಿಕೆ ಮಾಡಿಕೊಂಡು ಇರೋದೊಂದು ಜೀವನ ಇಷ್ಟು ದಿನ ಹೆಂಗೆಂಗೋ ಬದುಕ್ಬಿಟ್ಟೆ, ಇನ್ಮೇಲಾದ್ರೂ ನಾನು ಎಷ್ಟು ದಿನ ಬದುಕ್ತೀನಿ ಅಂತ ಗೊತ್ತಿಲ್ಲ. ಸೊ ಅದನ್ನಾದ್ರೂ ನಾನು ಚೆನ್ನಾಗಿ ಪ್ರಾಪರಾಗಿ ಬದುಕಬೇಕು, ನಾನು ಇಷ್ಟ ಬಂದಂಗೆ ನಾನು ಬದುಕಬೇಕು ಅಂತ ಒಂದು ಬೌಂಡ್ರೀಸ್ ಹಾಕೊಂಡು ಬದುಕಕ್ಕೆ ಶುರು ಮಾಡ್ತಾನೆ. ಯಾವ ಥರಕ್ಕೆ ಅಂತಂದರೆ, ಯಾವುದೇ ಮನೆ ಬಾಡಿಗೆಗೆ ಹೋದ್ರೂ ಸಹ ಅಲ್ಲಿ 6 ತಿಂಗಳ ಮೇಲೆ ಇರಲ್ಲ. ಯಾವುದೇ ಕೆಲಸಕ್ಕೆ ಹೋದ್ರೂ ಸಹ 6 ತಿಂಗಳ ಮೇಲೆ ಇರಲ್ಲ. ಖಾಲಿ ಮಾಡ್ತಿರ್ತಾನೆ, ಹೊಸ ಜಾಗಕ್ಕೆ ಹೋಗ್ತಿರ್ತಾನೆ. ಅಲ್ಲಿ ಹೋಗಿ ಅವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದೆ, ನಾನೊಬ್ಬ ಪೊಲೀಸು, ನಾನೊಬ್ಬ ರಾಯ್ ಏಜೆಂಟು, ನಾನೊಬ್ಬ ದೊಡ್ಡ ಕಂಪನಿಯಲ್ಲಿ ಇಂಜಿನಿಯರು, ಈ ಥರಕ್ಕೆಲ್ಲ ಸುಳ್ಳುಗಳನ್ನ ಹೇಳ್ಕೊಂಡೆ ಒಂದು ಸುಳ್ಳಿನ ಮನೆನೇ ಕಟ್ಕೊಂಡು ಬಾಡಿಗೆ ಅಥವಾ ಕೆಲಸನೂ ಗಿಟ್ಟಿಸ್ಕೊಂಡು ಮಾಡ್ತಾ ಹೋಗ್ತಿರ್ತಾನೆ. ಅದೇ ಅವನಿಗೆ ಬರ್ತಾ ಬರ್ತಾ ಥ್ರಿಲ್ ಕೊಡೋಕ್ಕೆ ಶುರು ಆಗುತ್ತೆ. ಅದೇ ಜೀವನನ ನಡೆಸ್ತಿರ್ತಾನೆ. ಹಿಂಗೆ ಖುಷಿಯಿಂದ ತನ್ನ ಲೈಫ್ ನಾನು ಚೆನ್ನಾಗಿ ನಡೆಸ್ತಿದ್ದೀನಿ ಅಂತ ಒಂದು ಟ್ರ್ಯಾಕಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಅವ್ನ ಲೈಫಲ್ಲಿ ಬರುತ್ತೆ. ಒಬ್ಬ ವ್ಯಕ್ತಿ ಮೆಸೇಜು ಮತ್ತು ಕಾಲ್ಗಳ ಮೂಲಕ ನಿಮ್ಮನ್ನು ಮೀಟ್ ಆಗಬೇಕು ಹಂಗೆ ಹಿಂಗೆ ಅಂತ ಕೆಲವು ಮೆಸೇಜ್ಗಳಾಗ್ತಾನೆ. ಇವನು ಇಗ್ನೋರ್ ಮಾಡಿರ್ತಾನೆ. ಅದಾದಮೇಲೆ ಕಾಲ್ ಮಾಡ್ತಾನೆ ಆ ವ್ಯಕ್ತಿ, ನಾನು ಇವತ್ತು ನಿಮ್ಮನ್ನ ಮೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನೀವೇನಾದ್ರು ಸಿಗೋಕ್ಕಾಗುತ್ತಾ ಅಂತೆಲ್ಲ ಕೇಳ್ತಾನೆ. ಇವನು ಯಾರು ನೀವು ಅಂತ ಅಂದಾಗ, ನೀವು ಮೀಟ್ ಆಗಿ ಎಲ್ಲ ನಾನು ಹೇಳ್ತೀನಿ ಅಂತಾರೆ. ಸೊ ಇವನು ಸುಮ್ಮನೆ ಆಗ್ತಾನೆ. ಆಮೇಲೆ ನೆಕ್ಸ್ಟು ಮೀಟ್ ಆಗೋ ಟೈಮ್ ಕೂಡ ಬರುತ್ತೆ. ತಿರ್ಗಾ ಫೋನ್ ಮಾಡ್ತಾನೆ ವ್ಯಕ್ತಿ. ಮಾಡಿದಾಗ ಇವನು ಅಟೆಂಡ್ ಮಾಡ್ತಾನೆ. ಆ ವ್ಯಕ್ತಿ ನಾನು ಹೇಳಿದ್ರು, ನಾನು ಇಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ನೀವು ಯಾಕೋ ಬರೋ ಥರ ಕಾಣ್ತಿಲ್ಲ ಅಂತೇಳಿ ಇಷ್ಟು ಉದ್ದ ಲಿಸ್ಟ್ ಕೊಡ್ತಾನೆ. ನೀವು ಎಲ್ಲಿ ವರ್ಕ್ ಮಾಡ್ತೀರಾ, ನೀವು ಎಷ್ಟು ಗಂಟೆಗೆ ಇಲ್ಲಿಂದ ಹೋಗ್ತೀರಾ, ಅಲ್ಲಿ ಎಷ್ಟು ಗಂಟೆವರೆಗೂ ಕೆಲಸ ಮಾಡ್ತೀರಾ, ಅದಾದಮೇಲೆ ಎಲ್ಲಿಗೆ ಹೋಗ್ತೀರಾ, ಏನು ಮಾಡ್ತೀರಾ, ಯಾವ ಟೀ ಕುಡಿತೀರಾ, ಯಾವ ಊಟ ಮಾಡ್ತೀರಾ, ಇವಾಗ ನೀವಿರೋ ಮನೆ ಯಾವುದು, ಅಲ್ಲಿರೋ ಅಡ್ರೆಸ್ ಏನು, ಯಾವ ಬಿಲ್ಡಿಂಗಲ್ಲಿದ್ದೀರಾ, ಅಲ್ಲಿ ಏನೇನು ಮಾಡ್ತಿದ್ದೀರಿ, ಇವಾಗ ನೀವೇನು ಮಾಡ್ತಿದ್ದೀರಾ ಅನ್ನೋದ್ರವರೆಗೂ ಡೀಟೇಲ್ಸ್ ಕೊಡ್ತಾನೆ. ಅದನ್ನು ಕೇಳಿ ಪುರುಷೋತ್ತಮ್ ಶಾಕ್ ಆಗ್ತಾನೆ. ಅವನಿಗೆ ಗೊತ್ತಿಲ್ಲದಂಗೆ ಸರಿ ಆಯಿತು ನಾನು ಮೀಟ್ ಆಗ್ತೀನಿ ಅಂತ ಮಾತು ಬಂದ್ಬಿಡುತ್ತೆ. ಆ ವ್ಯಕ್ತಿ ಕಟ್ ಮಾಡ್ತಾನೆ. ಕಟ್ ಆದಮೇಲೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ನಾನು ಯಾಕೆ ಒಪ್ಕೊಂಡೆ, ಅವ್ನು ಯಾರೋ ಏನೋ ಇಷ್ಟೆಲ್ಲ ತಿಳ್ಕೊಂಡವನೇ, ನಾನು ಹೋಗ್ಬಾರ್ದು ಅಂತ ಅನ್ಕೋತಾನೆ. ಮತ್ತು ಇನ್ನೊಂದು ಸಾರಿ ಇಲ್ಲ ಇಷ್ಟೆಲ್ಲ ತಿಳ್ಕೊಂಡವನು ಯಾರು ಅಂತ ನಾನು ತಿಳ್ಕೊಬೇಕು ಅಂತ ಅವನ ಮನಸ್ಸೆಲ್ಲ ಕೆಲವು ಗೊಂದಲಗಳು ಶುರು ಆಗ್ತವೆ. ಆಮೇಲೆ ಫೈನಲ್ ಆಗಿ ಸರಿ ಮೀಟ್ ಆಗೋದೇ ಬೆಸ್ಟು, ನೋಡೋಣ ಅವ್ನು ಯಾರು ಅಂತ ಹೋಗಿ ಮೀಟ್ ಆಗ್ತಾನೆ. ಫಸ್ಟ್ ನಾರ್ಮಲ್ ಆಗಿ ಕಾನ್ವರ್ಸೇಷನ್ ನಡೆಯುತ್ತೆ. ಬರ್ತಾ ಬರ್ತಾ ನೋಡಿದ್ರೆ ಅದು ಗಲಾಟೆ ಕನ್ವರ್ಟ್ ಆಗುತ್ತೆ. ಆ ವ್ಯಕ್ತಿ ಬಂದಂಥವನು ಇನ್ನೊಂದು ಸರಿ ಏನಾದರೂ ಆ ಹುಡುಗಿಗೆ ಮೆಸೇಜು ಕಾಲು ಏನಾದರೂ ಮಾಡಿದ್ರೆ ಸರಿ ಇರಲ್ಲ ಅಂತ ಥ್ರೆಟ್ನಿಂಗ್ ಥರಕ್ಕೆ ವಾರ್ನ್ ಕೊಟ್ಟು ಹೋಗ್ತಾನೆ. ಆ ವ್ಯಕ್ತಿ ಯಾರಪ್ಪ ಅಂತಂದರೆ ಕುಮುದನ ಮದುವೆ ಆಗೋವಂಥ ಹುಡುಗ ಆಗಿರ್ತಾನೆ. ಇವನು ಮಾಡಿದಂಥ ಹಳೆ ಮೆಸೇಜು ಕಾಲ್ಗಳನ್ನೆಲ್ಲ ನೋಡಿ ಎಲ್ಲಿ ಮತ್ತೆ ತಮ್ಮ ಜೀವನದಲ್ಲಿ ಇವನು ಮತ್ತೆ ಬರ್ತಾನೆ ಅನ್ನೋ ಒಂದು ಭಯಕ್ಕೆ ಆ ವ್ಯಕ್ತಿ ಬಂದು ವಾರ್ನ್ ಮಾಡಿ ಹೋಗಿರ್ತಾನೆ. ಅದನ್ನು ಅರ್ಥ ಮಾಡ್ಕೊಂಡಂಥ ಪುರುಷೋತ್ತಮ್ ಏನೂ ಮಾತಾಡದೆ ಸುಮ್ಮನಾಗ್ತಾನೆ. ಇದು ನನಗೆ ಬೇಕಿತ್ತು, ಆಗಬೇಕಿತ್ತು, ಏನು ಮಾಡೋದು ಅಂತ ಸುಮ್ಮನಾಗಿರ್ತಾನೆ. ಹಿಂಗೆ ಮತ್ತೆ ಕಾಲುಗಳು ಹೋಗ್ತವೆ, ಜೀವನ ನಡೆಸ್ತಿರ್ತಾನೆ. ಇನ್ನೊಂದು ಕಡೆಗೆ ಒಬ್ಬ ಮುದುಕ ಒಂದು ಸ್ಟೇಷನ್ ಹತ್ರಕ್ಕೆ ಬಂದು ನನ್ನ ಕಂಪ್ಲೇಂಟ್ನ ತಗೊಳ್ಳಿ ಅಂತ ಹೋಗರಿತಿರ್ತಾನೆ. ಅಲ್ಲಿದ್ದಂಥ ಒಬ್ಬ ಕಾನ್ಸ್ಟೇಬಲ್ ಬೈತಿರ್ತಾನೆ, ನಿನಗೆ ಹೆಸರು ಹೇಳೋದಯ್ಯ, ಹೋಗು ಅಂತಂದ್ರೆ ಕೇಳಲ್ಲ ನೀನು ಅಂತ ಬೈತಿರ್ತಾನೆ. ಅಲ್ಲಿದ್ದಂಥ ಇನ್ಸ್ಪೆಕ್ಟರ್ ಸುರೇಶ್ ಬಾಬು ಅವರು ಕೇಳ್ತಾರೆ ಯಾಕೆ ಏನಾಯಿತು ಅಂತಂದಾಗ, ಸರ್ ಎಲ್ಲೋ ಬೇರೆ ಏರಿಯಾದಲ್ಲಿ ನಡೆದಿರೋಂಥ ಕೊಲೆಗೆ ಈ ಏರಿಯಾಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಹೆಂಗೆ ತೊಗೊಳಕ್ಕಾಗುತ್ತೆ ಹೇಳಿ, ಅಲ್ಲಿ ಹೋಗಿ ಕೊಡಿ ಅಂತಂದರೆ ಅಲ್ಲಿ ತೊಗೋತಿಲ್ಲ, ಅದಕ್ಕೆ ಇಲ್ಲಿ ತೊಗೊಳ್ಳಿ ಅಂತ ಬರ್ತಿದ್ದಾನೆ, ಇದು ಹೆಂಗೆ ತೊಗೊಳಕ್ಕಾಗುತ್ತೆ ಹೇಳಿ ಅಂತ ಕಾನ್ಸ್ಟೇಬಲ್ ಕೇಳ್ತಾರೆ. ಸರಿ ಆಯ್ತು ಅವ್ರನ್ನ ಕಳಿಸಿ, ಇಲ್ಲಿ ನಾನು ಅವ್ರನ್ನ ಮಾತಾಡ್ಬಿಟ್ಟು ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕಳಿಸ್ತೀನಿ ಅಂತ ಸುರೇಶ್ ಬಾಬು ಹೇಳ್ತಾನೆ. ಸೊ ಮುದುಕ ಬಂದು ಕೂತ್ಕೊತಾನೆ. ಸುರೇಶ್ ಬಾಬು ಎಂಕ್ವೈರಿ ಮಾಡೋಕ್ಕೆ ಶುರು ಮಾಡ್ತಾನೆ. ಹೇಳಿ ಏನು ವಿಷಯ ಅಂತಂದಾಗ, ಸರ್ ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಒಂದು ಹುಡುಗನ ನೋಡಿದ್ರೆ ಕೆಲವು ದಿನಗಳಿಂದ ಆ ಹುಡುಗನಿಗೆ ಆಕ್ಸಿಡೆಂಟ್ ಆಗಿ ಆ ವ್ಯಕ್ತಿ ಈಗ ಕೋಮದಲ್ಲಿದ್ದಾನೆ. ಇದು ಯಾಕೋ ಆಕ್ಸಿಡೆಂಟ್ ಥರ ಕಾಣ್ತಿಲ್ಲ, ಯಾರೋ ಬೇಕು ಅಂತಲೇ ಅವನ್ನ ಸಾಯ್ಸಕ್ಕೆ ಮಾಡಿರೋಂಥ ಕೊಲೆ ಪ್ರಯತ್ನ ಅಂತ ಅನ್ನಿಸ್ತಿದೆ. ಸೊ ಪ್ಲೀಸ್ ನೀವು ಕಂಪ್ಲೇಂಟ್ ತೊಗೋಬೇಕು ಅಂತ ಹೇಳ್ತಾರೆ. ಸರಿ ಆಯಿತು, ಯಾರ ಮೇಲಾದರೂ ನಿಮಗೆ ಅನುಮಾನ ಇದೆಯಾ ಅಂತ ಕೇಳಿದಾಗ, ನನ್ನ ಮಗಳು ಮತ್ತು ಅವ್ನ ಲವರ್ ಮೇಲೆ ಇದೆ. ಯಾಕಂದರೆ ನಾನು ಅವರ ಪ್ರೀತಿ ವಿರುದ್ಧವಾಗಿದ್ದೆ, ಅದನ್ನು ಮೀರಿ ನಾನು ಒಂದು ಸಂಬಂಧ ನೋಡ್ಕೊಂಡ್ಬಂದಿದ್ದೆ. ಅದು ನನ್ನ ಮಗಳಿಗೂ ಇಷ್ಟ ಇರಲಿಲ್ಲ. ಸೊ ನನ್ನ ಮಗಳು ಇನ್ವಾಲ್ವ್ ಆಗಿರ್ಬೋದು ಅಂತ ಒಂದು ನನಗಿದೆ, ಯಾಕಂದರೆ ಅವಳು ಮೊದಲಿಂದನೇ ಇದನ್ನು ಅವಾಯ್ಡ್ ಮಾಡ್ಕೊಂಡೇ ಬಂದಿದ್ಲು ಅಂತ ಹೇಳ್ತಾನೆ. ಸರಿ ಆಯಿತು ನಡೀರಿ ಅಂತ ಆ ಮುದುಕನ ಅವ್ರ ಮನೆ ಹತ್ರಕ್ಕೆ ಬಿಟ್ಟಂಗೆ ಆಗುತ್ತೆ, ಅಲ್ಲಿ ಎಂಕ್ವೈರಿ ಮಾಡ್ದಂಗೆ ಆಗುತ್ತೆ ಅಂತ ಮನೆ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿ ಅವಳ ಮಗಳನ್ನು ಭೇಟಿಯಾಗ್ತಾನೆ. ಭೇಟಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಅವಳ ನಡವಳಿಕೆನೆಲ್ಲ ನೋಡಿ ಅನುಮಾನ ಹುಟ್ಟೋಕ್ಕೆ ಶುರು ಆಗುತ್ತೆ. ಮಾತಾಡ್ತಾ ಕೆಲವೊಂದು ಗೊಂದಲಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಶುರು ಮಾಡ್ತಾನೆ. ನೋಡಿದ್ರೆ ಅಲ್ಲೂ ಸಿಗಾಕತ್ತಾಳು.
ಅದಾದಮೇಲೆ ಫಿಕ್ಸ್ ಆಗ್ತಾನೆ, ಮೋಸ್ಟ್ಲಿ ಇಲ್ಲೇನೋ ತಪ್ಪು ನಡೆದಿದೆ ಅಂತ ಅಂದ್ಕೊಂಡು ಎಲ್ಲ ಕಾಲ್ ರೆಕಾರ್ಡ್ಸ್ ಡೀಟೇಲ್ಸ್ನೆಲ್ಲ ತೊಗೋತಾನೆ. ತೊಗೊಂಡು ನೋಡಿದಾಗ ಒಂದು ವ್ಯಕ್ತಿ ಕಾಲ್ ಹೋಗಿರ್ತದೆ. ಆ ವ್ಯಕ್ತಿ ಯಾರಪ್ಪ ಅಂತ ಎಂಕ್ವೈರಿ ಮಾಡಿದಾಗ ಅವನು ಅವಳ ಲವ್ವರ್ ಆಗಿರ್ತಾನೆ. ಸೊ ಅವನು ಬೆಂಗಳೂರಲ್ಲೇ ಇರ್ತಾನೆ. ಆ ವ್ಯಕ್ತಿನ ಹುಡ್ಕೊಂಡು ಸುರೇಶ್ ಬಾಬು ಬೆಂಗಳೂರಿಗೆ ಬರ್ತಾನೆ. ಬಂದು ಆ ವ್ಯಕ್ತಿನ ಮೀಟ್ ಆಗ್ತಾನೆ. ಆ ವ್ಯಕ್ತಿ ಯಾರಪ್ಪ ಅಂತಂದರೆ ನಮ್ಮ ಪುರುಷೋತ್ತಮೇ ಆಗಿರ್ತಾನೆ. ಪುರುಷೋತ್ತಮಗೂ ಶಾಕ್ ಆಗುತ್ತೆ. ಪೊಲೀಸರು ಏನಪ್ಪ ಈ ಲೆವೆಲ್ಗೆ ಬಂದು ನನ್ನ ಹಿಡ್ಕೊಂಡವರಲ್ಲ ಅಂತ ಶಾಕ್ ಆಗ್ತಾನೆ. ಏನು ಸರ್, ಏನು ವಿಷಯ ಅಂತಂದಾಗ, ಒಂದು ಕೊಲೆ ವಿಚಾರವಾಗಿ ನಿಮ್ಮನ್ನು ನಾನು ಇನ್ವೆಸ್ಟಿಗೇಟ್ ಮಾಡಬೇಕು, ಸೊ ನೀವು ಅದಕ್ಕೆ ಸಹಕರಿಸಬೇಕು, ಇಲ್ಲ ಅಂತಂದರೆ ನಿಮ್ಮನ್ನೇ ಕೊಲೆಗಾರ ಅಂತ ನಾನು ಎತ್ತಿ ಜೈಲಲ್ಲಿ ಹಾಕಬೇಕಾಗುತ್ತೆ ಅಂತ ಹೇಳಿ ಎಂಕ್ವೈರಿ ಶುರು ಮಾಡ್ತಾರೆ. ಬಿಟ್ಟರೆ ನನ್ನೇ ಈ ಕೊಲೆಗಾರ ಅನ್ನೋ ಥರಕ್ಕೆ ಫಿಕ್ಸ್ ಮಾಡಿಬಿಡ್ತಾರೆ. ಸೊ ಎಲ್ಲ ಹೇಳೋದು ಒಳ್ಳೇದೇ ಅಂತ ಅವನು ಎಲ್ಲ ಹೇಳೋಕ್ಕೆ ಶುರು ಮಾಡ್ತಾನೆ. ಹೇಳಾದ್ಮೇಲೆ, ಸರ್ ಯಾವ ಇದ್ರ ಮೇಲೆ ನನ್ನ ಈ ಥರಕ್ಕೆ ಎಂಕ್ವೈರಿ ಮಾಡ್ತಿದ್ದೀರಾ, ಏನು ನಿಮಗೆ ಸಾಕ್ಷಿ ಸಿಕ್ಕಿವೆ ಅಂತ ಕೇಳಿದಾಗ ಸುರೇಶ್ ಬಾಬು ಹೇಳ್ತಾನೆ, ಆ ವ್ಯಕ್ತಿ ಬಂದು ನಿಮಗೆ ವಾರ್ನ್ ಮಾಡಿ ಹೋದಾದ್ಮೇಲೆ ಅದೇ ದಿನವೇ ಆಕ್ಸಿಡೆಂಟ್ ಆಗಿದೆ. ಅದು ಅಲ್ಲದೆ ಆವತ್ತು ನಿಮಗೆ ಕುಮುದದಿಂದ ಕಾಲ್ ಬಂದಿದೆ. ಇದು ಅಲ್ಲದೆ ಮತ್ತೆ ಆ ವ್ಯಕ್ತಿಗೆ ಗುದ್ದಿರೋಂಥ ಲಾರಿ ಸಹ ನಿಮ್ಮ ಕಂಪನಿಯದೇ ಆಗಿದೆ. ಸೊ ಇಷ್ಟೆಲ್ಲ ಇರೋದ್ರಿಂದ ಸೊ ಕೊಲೆ ನಿಮ್ಮ ಕಡೆಗೆ ಬೆರಳು ಮಾಡಿ ತೋರಿಸ್ತಿದೆ, ನೀವೇ ಕೊಲೆಗಾರ ಅನ್ನೋ ಥರಕ್ಕೆ. ಅದಕ್ಕೆ ನನಗೆ ನೀವು ಸಹಕರಿಸ್ಬೇಕು ಅಂತ ಕೇಳ್ತಾನೆ. ಇವನಿಗೆ ಏನಪ್ಪ ಇದು, ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಿದೆಯಲ್ಲ, ಎಲ್ಲೆಲ್ಲೋ ಸುತ್ತಿ ನನಗೆ ಬರ್ತಿದೆಯಲ್ಲ ಅಂತ ಯೋಚಿಸೋಕೆ ಶುರು ಮಾಡ್ತಾನೆ. ಹಿಂಗೆ ಇರಬೇಕಾದ್ರೆ ಎಲ್ಲ ಥರದ ವಾಚ್ ಮಾಡೋಕ್ಕೆ ಶುರು ಮಾಡ್ತಾನೆ ಸುರೇಶ್ ಬಾಬು. ಇನ್ನೆಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ, ಎಲ್ಲಿರ್ತಾನೆ ಎಲ್ಲನೂ ತಿರ್ಗಾ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಿರ್ತಾರೆ. ಹೀಗೆ ಕೆಲವು ದಿನಗಳಾದಮೇಲೆ ಪುರುಷೋತ್ತಮ ಮ್ಯಾಟ್ರಿಮೋನಿಯಲ್ಲಿ ಒಂದು ಹುಡುಗಿನ ನೋಡಿ ಇಷ್ಟಪಟ್ಟು ತನ್ನ ಮದುವೆ ಆಗೋಕ್ಕೆ ಅಪ್ರೋಚ್ ಮಾಡ್ತಾನೆ. ಆ ಹುಡುಗಿನೂ ಇಂಟ್ರೆಸ್ಟ್ ತೋರಿಸಿ ಸರಿ ಓಕೆ ಭೇಟಿಯಾಗಿ ಮಾತಾಡೋಣ ಅಂತ ಹೇಳ್ತಾಳೆ. ಆ ದಿನವೂ ಬರುತ್ತೆ. ಆ ಹುಡುಗಿ ಸೀದಾ ಅವನ ಮನೆಗೆ ಭೇಟಿಯಾಗಿ ಬಂದ್ಬಿಟ್ಟಿರ್ತಾಳೆ. ಅದನ್ನು ನೋಡಿ ಪುರುಷೋತ್ತಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಯಾಕಂದರೆ ಮನೇಲಿ ಸುರೇಶ್ ಬಾಬು ಇರ್ತಾನೆ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ಸರ್ ಹುಡುಗಿ ಬಂದಿದ್ದಾಳೆ, ನೀವೇನಾದರೂ ಇಲ್ಲಿರೋದು ನೋಡಿದ್ರೆ ಚೆನ್ನಾಗಿರಲ್ಲ, ಒಂಚೂರು ಎಲ್ಲಾದರೂ ಹೊರಗಡೆ ಹೋಗೋಕ್ಕಾಗುತ್ತಾ ಅಂತಂದಾಗ ಇಮಿಡಿಯೇಟಾಗಿ ಹೋಗು ಅಂತಂದರೆ ನಾನು ಎಲ್ಲೋಗ್ಲಿ ಅಂತ ಅವರು ಹೇಳ್ತಾರೆ. ಸರಿ ಆಯ್ತು, ಈ ರೂಮಲ್ಲಿ ಲಾಕ್ ಆಗಿರಿ, ನಾವು ಮಾತುಕತೆ ಮುಗಿಸಿ ಇದಾಗೋವರೆಗೂ ಹೊರಗಡೆ ಬರೋಕ್ಕೆ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಸರಿ ಆಯಿತು ಅಂತ ಆ ರೂಮಲ್ಲಿ ಲಾಕ್ ಆಗ್ತಾನೆ. ಲಾಕ್ ಆದಮೇಲೆ ಎಷ್ಟು ಹೊತ್ತು ಇವರಿಬ್ಬರು ಮಾತುಕತೆ ನಡೆಸಿ ಟೀ ಕಾಫಿ ಎಲ್ಲ ಕುಡಿದು ಒಂಚೂರು ಕಾಲಹರಣ ಮಾಡ್ತಾರೆ ಒಟ್ಟಿಗೆ. ಅದಾದಮೇಲೆ ಸರಿ ನಾನು ಹೊಡ್ತೀನಿ ಅಂತ ಹುಡುಗಿ ಹೋಗ್ತಿರ್ಬೇಕಾದ್ರೆ ಒಂದು ಸೆಲ್ಫಿ ತೊಗೊಂಡು ಇನ್ನೇನು ಬಾಗಿಲಿಂದ ಆಚೆ ಹೋಗಬೇಕು. ಆಗ ಫೋನ್ ರಿಂಗ್ ಆಗುತ್ತೆ. ಸುರೇಶ್ ಬಾಬುನ ಲಾಕ್ ಮಾಡಿದ ರೂಮಿಂದ ರಿಂಗ್ ಆಗೋಕ್ಕೆ ಶುರು ಆಗುತ್ತೆ. ಅದನ್ನು ನೋಡಿ ಹುಡುಗಿ ಕೇಳ್ತಾಳೆ, ಏನು ಫೋನ್ ರಿಂಗ್ ಹೊಡಿತಿದೆಯಲ್ಲ ಆ ರೂಮಲ್ಲಿ ಅಂತಂದಾಗ, ಫೋನ್ ಚಾರ್ಜ್ ಇರಲಿಲ್ಲ, ಸೊ ರೂಮಲ್ಲಿ ಚಾರ್ಜ್ ಇಟ್ಟಿದ್ದೀನಿ, ಸೊ ಯಾರೋ ಕಾಲ್ ಮಾಡೋರೆ, ನಾನು ಅಟೆಂಡ್ ಮಾಡ್ಕೊಂಡು ಮಾತಾಡ್ತೀನಿ ಅಂತ ಹೆಂಗೋ ಮ್ಯಾನೇಜ್ ಮಾಡ್ತೇನೆ. ಆ ಹುಡುಗಿನೂ ಹೋಗ್ತಾಳೆ. ಹೋಗಿ ರೀಚ್ ಆದಮೇಲೆ ಅವಳು ಹೇಳ್ತಾಳೆ, ನಿಮ್ಮ ಅಪ್ರೋಚ್ ನನಗೆ ಇಷ್ಟ ಆಯಿತು, ಸೊ ನಾನು ನಿಮ್ಮನ್ನು ಮದುವೆ ಆಗೋದ್ರಾಗ ನನಗೇನು ತೊಂದರೆ ಇಲ್ಲ ಅಂತ ಅವಳು ಹೇಳ್ತಾಳೆ. ಹೇಳಿ ಅವಳು ತೊಗೊಂಡಂಥ ಒಂದು ಸೆಲ್ಫಿ ಫೋಟೋನ ಕಳಿಸ್ತಾಳೆ. ಅದನ್ನು ಸುರೇಶ್ ಬಾಬು ನೋಡ್ತಾನೆ. ನೋಡಿದ ತಕ್ಷಣ ಶಾಕ್ ಆಗುತ್ತೆ. ಯಾಕಪ್ಪ ಅಂತಂದರೆ ಆ ಹುಡುಗಿ ಸುರೇಶ್ ಬಾಬು ಮಗಳಾಗಿರ್ತಾಳೆ. ಆ ವಿಷಯ ಕೇಳಿ ಪುರುಷೋತ್ತಮಗೂ ಶಾಕ್ ಆಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ಇನ್ನೂ ಒಂದು ಅಲ್ಟಿಮೇಟ್ ಆದಂಥ ಒಂದು ಟ್ವಿಸ್ಟ್ ಇದೆ. ಮುಂದೇನಾಯಿತು, ಪುರುಷೋತ್ತಮ್ ಕೊಲೆಗಾರನ, ಕುಮುದ ಅವ್ರ ತಂದೆ ಹೇಳ್ದಂಗೆ ಕುಮುದ ಮತ್ತು ಪುರುಷೋತ್ತಮ್ ಇಬ್ಬರು ಸೇರಿಕೊಂಡೆ ಕೊಲೆ ಮಾಡಿಸಿದ್ರ, ಬೇರೆ ಎಲ್ಲೋ ನಡೆದಿರೋ ಕೊಲೆಗೆ ಈ ಮುದುಕ ಹೇಳ್ದ ಅಂತ ಸುರೇಶ್ ಬಾಬು ಅವರು ಎಲ್ಲೋ ನಡೆದಿರೋಂಥ ಕೊಲೆಗೆ ಮುತುವರ್ಜಿ ವಹಿಸ್ಕೊಂಡು ಇಲ್ಲಿವರೆಗೂ ಏನಕ್ಕೆ ಬಂದರು? ಯಾವುದೋ ಹುಡುಗಿ ಅಂದ್ಕೊಂಡು ಮೊಬೈಲ್ ನೋಡಿದಾಗ ತನ್ನ ಮಗಳ ಫೋಟೋ ನೋಡೇ ಶಾಕ್ ಆದಂಥ ಸುರೇಶ್ ಬಾಬು ಮುಂದೇನು ಮಾಡ್ತಾರೆ? ಇಷ್ಟೆಲ್ಲದಕ್ಕೂ ಆನ್ಸರ್ ಕ್ಲೈಮ್ಯಾಕ್ಸಲ್ಲಿ ಒಂದು ಅದ್ಭುತ ಟ್ವಿಸ್ಟ್ ಜೊತೆಗೆ ಇದೆ. ತಿಳ್ಕೋಬೇಕು ಅಂತಂದರೆ ಈ ಪುಸ್ತಕ ಓದಿ.